ಆತ ಮಹಾನ್ ಚಾಲಾಕಿ. ರಾಜಕಾರಣಿಗಳ ಜೊತೆ ಪೋಸ್ ಕೊಡ್ತಿದ್ದ, ಪೊಲೀಸರ ಜೊತೆಗೂ ಫೋಟೋ ಕ್ಲಿಕ್ಕಿಸಿಕೊಳ್ತಿದ್ದ. ತಾನೊಬ್ಬ ಪ್ರಭಾವಿ ಅಂತ ಬಿಲ್ಡಪ್ ಕೊಡ್ತಿದ್ದ ಕ್ರಿಮಿ ಅದೊಬ್ಬ ಉದ್ಯಮಿಯ ಸುಲಿಗೆ ಮಾಡಿದ್ದ. ಇದೀಗ ಅವನ ಕರ್ಮಕಾಂಡ ಬಯಲಾಗಿದೆ. ವೆರೈಟಿ ಫೋಸ್, ದೊಡ್ಡವರ ಜೊತೆಗೆಲ್ಲ ಫೋಟೋ, ರೀಲ್ಸ್ ಮಾಡಿ ಬಿಲ್ಡಪ್ ಕೊಡ್ತಿರುವ ಈತ ನಿಜಾಮ್. ದಕ್ಷಿಣ ಕನ್ನಡ ಜಿಲ್ಲೆ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದ. ಆದರೆ ಮಾಡಿರುವ ಮಾನಗೇಡಿ ಕೆಲಸದಿಂದ ಈತ ಆ ಸ್ಥಾನದಿಂದಲೇ ಉಚ್ಚಾಟನೆ ಆಗಿದ್ದಾನೆ. ನೆರವು ಕೋರಿದ ಉದ್ಯಮಿಗೆ ಹನಿ ಟ್ರ್ಯಾಪ್ ಮಾಡಿ ಸುಲಿಗೆ. 2.5 ಕೋಟಿ ದೋಚಿದ್ದ ಕಿರಾತಕ ಅಂದರ್. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಮಂಗಳೂರು ಪೊಲೀಸ್ ಕಮಿಷನರ್ ಸೇರಿದಂತೆ ಗಣ್ಯರ ಜೊತೆಗೆ ಫೋಟೋಗೆ ಪೋಸ್ ಕೊಡ್ತಿರುವ ಈತ ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ನಿಜಾಮ್. ವಿಷಯ ಏನಂದ್ರೆ, ನಿಜಾಮ್ಗೆ ಪರಿಚಯವಿದ್ದ ಜಿತೇಶ್ ಎಂಬ ಯುವಕನ ಬಳಿ ಉದ್ಯಮಿಯೊಬ್ಬನ ಖಾಸಗಿ ವಿಡಿಯೋ ಇರುತ್ತೆ. ಇದನ್ನೇ ಇಟ್ಕೊಂಡು ಜಿತೇಶ್ 35 ಲಕ್ಷ ಹಣ ಸುಲಿಗೆ ಮಾಡಿದ್ದು ನಿಜಾಮ್ಗೆ ಗೊತ್ತಾಗಿರುತ್ತೆ. ಆ ಬಳಿಕ 2024ರಿಂದ ಉದ್ಯಮಿಗೆ ಬ್ಲಾಕ್ ಮೇಲ್ ಮಾಡಿ ನಿಜಾಮ್ ಹಣ ವಸೂಲಿ ಮಾಡಿದ್ದಾನೆ. ಹಣ ಕೊಡಲ್ಲ ಅಂದಾಗ ಜಿತೇಶ್ ನಿನ್ನ ಹೆಸರಿಟ್ಟು ಸೂಸೈಡ್ ಮಾಡಿಕೊಂಡಿದ್ದಾನೆಂದು ಸೀನ್ ಕ್ರಿಯೇಟ್ ಮಾಡಿದ್ದ. ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ ದಾಖಲಾದ್ರೆ 10 ವರ್ಷ ಜೈಲು ಅಂತೆಲ್ಲ ಬೆದರಿಸಿ ಹಣ ವಸೂಲಿ ಮಾಡಿದ್ದ. ಹಾಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ವಿವಿಧ ಮುಖಂಡರುಗಳ ಜೊತೆ ಫೋಟೋಗೆ ಪೋಸ್ ಕೊಟ್ಟಿದ್ದ. ಕೇವಲ ರಾಜಕಾರಣಿಗಳು ಮಾತ್ರ ಅಲ್ಲ, ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಫೋಟೋಗೆ ಪೋಸ್ ಕೊಟ್ಟು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ತಾನೊಬ್ಬ ಪ್ರಭಾವಿ ಅಂತ ಹೇಳಿ ಬಿಂಬಿಸಿ ಈ ಒಂದು ಉದ್ಯಮಿಗೆ ವಂಚನೆ ಮಾಡಿದ್ದ. ಹೆದರಿದ ಉದ್ಯಮಿ ಈತ ಕೇಳಿದಷ್ಟು ಕೋಟಿ ಹಣವನ್ನ ಕೊಟ್ಟಿದ್ರು. ಟ್ರ್ಯಾಪ್ಗೆ ಒಳಗಾದ ಉದ್ಯಮಿ 2 ವರ್ಷಗಳ ಕಾಲ 2,77 ಲಕ್ಷ ಹಣ ನೀಡಿದ್ರು. ಜಿತೇಶ್ ಸತ್ತು ಹೋಗಿದ್ದಾನೆ ಅಂತ ಸುಮ್ಮನಾಗಿದ್ರು. ಆದ್ರೆ ಇದೇ ತಿಂಗಳ 1ನೇ ತಾರೀಕು ಜಿತೇಶ್ ಮಂಗಳೂರಿನಲ್ಲಿ ಜೀವಂತವಾಗಿ ಕಂಡಿದ್ದ. ಬಳಿಕ ಸೀದಾ ಹೋಗಿ ಊರ್ವ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದ. ಪೊಲೀಸರು ನಿಜಾಮ್ ಮತ್ತು ಜಿತೇಶ್ನನ್ನ ಬಂಧಿಸಿದ್ದಾರೆ. ನಿಜಾಮ್ನನ್ನ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದಲೂ ಪಕ್ಷದ ನಾಯಕರು ಉಚ್ಚಾಟನೆ ಮಾಡಿದ್ದಾರೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.